ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 5ನೇ ಆಪ್ಷನ್ ಒಂದನ್ನು ಕೂಡ ಕೊಡಲಾಗ್ತಾ ಇದೆ. ಏನಿದು 5ನೇ ಆಪ್ಷನ್, ಹೆಂಗಿದು ಕೆಲಸ ಮಾಡುತ್ತೆ, ನಮ್ಮ ರೋಲ್ ಏನು, ಇದನ್ನು ಟಿಕ್ ಮಾಡಬೇಕಾ ಮಾಡಬಾರ್ದು ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ಬಹುತೇಕ ಅಭ್ಯರ್ಥಿಗಳಲ್ಲಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ 5ನೇ ಆಯ್ಕೆಯೊಂದನ್ನು ಪರಿಚಯಿಸಲಾಗಿದೆ. ಏನು ಹೇಳುತ್ತೆ 5ನೇ ಆಯ್ಕೆ ಅನ್ನೋದು ನಿಮ್ಗೆ ಈಗಾಗಲೇ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಅದರ ಜೊತೆಗೆ ನಮಗೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ನೀವು ಒಂದು ತಪ್ಪು ಅಂಕಕ್ಕೆ 0.25 ಮಾರ್ಕ್ಸ್ ಅನ್ನ ಕಳ್ಕೊಂತೀರಿ. ಅದರರ್ಥ 4 ತಪ್ಪು ಉತ್ತರಗಳನ್ನು ನೀವು ಕೊಟ್ಟಿದ್ರಿ ಅಂದ್ರೆ 1 ಅಂಕವನ್ನ ನೀವು ಕಳ್ಕೊಂತೀರಿ. ಅದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ. ಇನ್ನ ಈ OMR ಉತ್ತರ ಪತ್ರಿಕೆ ಏನಿರುತ್ತೆ ಅಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂತಂದ್ರೆ ಈ ಪರೀಕ್ಷೆಗಳಲ್ಲಿ ನಡೆಯುವಂತಹ ಅಕ್ರಮಗಳನ್ನ ತಡೆಗಟ್ಟಬೇಕು ಅನ್ನುವಂತಹ ಒಂದು ಉದ್ದೇಶ ಮತ್ತು ಅಲ್ಲಿ ಯಾವುದೇ ಗೊಂದಲಗಳನ್ನ ಸೃಷ್ಟಿ ಮಾಡಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು 5ನೇ ಆಪ್ಷನ್ ಅನ್ನ ಅಥವಾ 5ನೇ ಆಯ್ಕೆಯನ್ನ ಅಥವಾ ವೃತ್ತವನ್ನ ಕೊಡಲಾಗಿದೆ. ನೀವು ಉದಾಹರಣೆಗೆ 10 ಪ್ರಶ್ನೆಗಳಿದಾವೆ, 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ, 9 ಮತ್ತು 10ನೇ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನೀವು ಯಾವುದನ್ನು ಟಿಕ್ ಮಾಡದೆ ಬಿಡುವಂತಿಲ್ಲ. ನಿಮಗೆ 1 2 3 4 ABCD ನಲ್ಲಿ 4 ನೀವು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಎ ಸರಿ ಇದೆಯೋ, ಬಿ ಸರಿ ಇದೆಯೋ, ಸಿ ಸರಿ ಇದೆಯೋ, ಡಿ ಸರಿ ಇದೆಯೋ ಅಂತ ಆ ಪೈಕಿ ಸರಿ ಯಾವ್ದಿರುತ್ತೆ ಅದನ್ನ ನೀವು ಶೇಡ್ ಮಾಡಬೇಕಾಗಿರುವಂತದ್ದು ನಿಯಮ. ಇನ್ ಕೇಸ್ ನಿಮಗೆ 4 ಸರಿ ಉತ್ತರ, ಅದರಲ್ಲಿ ಉತ್ತರನೇ ಗೊತ್ತಿಲ್ಲ, 4 ಆಪ್ಷನ್ಗಳಲ್ಲಿ ಸರಿ ಉತ್ತರನೇ ಗೊತ್ತಿಲ್ಲ ಅಂತ ಬಿಡೋ ಹಂಗಿಲ್ಲ, ಖಾಲಿ ಬಿಡಂಗಿಲ್ಲ. 5ನೇ ಆಯ್ಕೆಯನ್ನ ನನಗೆ ಉತ್ತರ ಗೊತ್ತಿಲ್ಲ ಅನ್ನುವಂಥ ಆಯ್ಕೆಯನ್ನ ನೀವಲ್ಲಿ ರೌಂಡ್ ಮಾಡಬೇಕಾಗುತ್ತೆ ಅಥವಾ ಶೇಡ್ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಒಂದು ವೇಳೆ ನೀವೇನಾದ್ರೂ ಅದನ್ನ ಖಾಲಿ ಬಿಟ್ರಿ ಅಂದ್ರೆ 5ನೇ ಆಪ್ಷನ್ ಅನ್ನು ಆಯ್ಕೆ ಮಾಡಲಿಲ್ಲ, ABCD ನಲ್ಲೂ ಕರೆಕ್ಟ್ ಆನ್ಸರ್ ಬರಲಿಲ್ಲ ಅಂತಂದ್ರೆ ಅದು ನಿಮ್ದು ನೆಗೆಟಿವ್ ಮಾರ್ಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಬಹಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರಲಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ. 5ನೇ ಆಯ್ಕೆ ಕೊಟ್ಟಿದ್ದೀವಿ, ಉತ್ತರಿಸದೇ ಇರುವಂತಹ ಪ್ರಶ್ನೆಗಳಿಗೆ 5ನೇ ಒಂದು ಆಪ್ಷನ್ ನೀವು ಶೇಡ್ ಮಾಡಬೇಕು. ಆಮೇಲೆ ಅಡಿಷನಲ್ ಆಗಿ 5 ಮಿನಿಟ್ಸ್ ಟೈಮ್ ಅನ್ನ ಕೂಡ ನಾವು ಅದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಬೆಲ್ ಆದ್ಮೇಲೆ 5 ನಿಮಿಷ ನಿಮಗೆ 5ನೇ ಆಯ್ಕೆಯನ್ನ ಎಲ್ಲೆಲ್ಲಿ ನೀವು ಆನ್ಸರ್ ಮಾಡಿಲ್ಲಲ್ಲ, ಅವುಗಳಿಗೆ ಸರಿ ಉತ್ತರ ತಪ್ಪು ಉತ್ತರ ಕೊಟ್ಟಿಲ್ಲಲ್ಲ, ಅದನ್ನ ನೀವು ಶೇಡ್ ಮಾಡೋದಕ್ಕೆ ನಿಮಗೆ 5ನೇ ಆಪ್ಷನ್ ಇದೆ. ಅದನ್ನ ಬಹಳ ಸ್ಪಷ್ಟವಾಗಿ ಲಾಸ್ಟ್ ಇನ್ 5 ಮಿನಿಟ್ಸ್ ಅಡಿಷನಲ್ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಅದನ್ನ ಶೇಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು 4 ಸರಿ ಉತ್ತರ ಕೊಡ್ಲಾರ್ದೆ 5ನೇ ಶೇಡ್ ಅನ್ನು ಶೇಡ್ ಮಾಡಲಾರ್ದೆ, 5ನೇ ಆಪ್ಷನ್ ಅನ್ನು ಕೂಡ ಶೇಡ್ ಮಾಡಿಲ್ಲ ಅಂತಂದ್ರೆ ಅದು ನಿಮ್ದು ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಆಗಿ 0.25 ನಿಮ್ದು ಕಟ್ ಆಗುತ್ತೆ. ನೀವೇನಾದ್ರೂ 100 ಅಂಕಗಳಲ್ಲಿ 10 ಈ ತರದ್ ಬಿಟ್ಟಿದ್ರಿ ಅಂತಂದ್ರೆ 2.5 ಮಾರ್ಕ್ಸ್ ಹೋಯ್ತು, ನಿಮ್ದು 2.5 ಮಾರ್ಕ್ಸ್ ಹೋಯ್ತು. ಅದನ್ನೇ ನೀವೇನಾದ್ರೂ 5ನೇ ಆಯ್ಕೆ ಮಾಡಿಕೊಂಡ್ರಿ ಅಂದ್ರೆ ನಿಮ್ದು 2.5 ಮಾರ್ಕ್ಸ್ ಉಳಿಯುತ್ತೆ. ಅದರ ಅರ್ಥ ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸೋದಿಲ್ಲ, ನಿಮಗೆ ಉತ್ತರ ಗೊತ್ತಿಲ್ಲ, ಅಂತಹ ಸಂದರ್ಭದಲ್ಲಿ 5ನೇ ಆಯ್ಕೆನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಸಮಸ್ಯೆ ಇದೆ, ನೆನಪಿರಲಿ. ಉತ್ತರ ಗೊತ್ತಿದ್ರೆ ಸರಿ ಹೋಯ್ತು, ನೀವು ಉತ್ತರವನ್ನ ಟಿಕ್ ಮಾಡ್ರಿ. ನಿಮಗೆ ಪ್ರೊಬಬಿಲಿಟಿ ಇದೆ, ಕನ್ಫರ್ಮ್ ಇದೆ, 50-50 ಇದೆ ಅಂದ್ರೂ ನೀವು ಟಿಕ್ ಮಾಡಬಹುದು ಅಥವಾ ಬಿಡಬಹುದು. ಆದ್ರೆ ಖಾಲಿ ಬಿಡುವಂತಿಲ್ಲ. ನೀವು 4 ಉತ್ತರ ಗೊತ್ತಿಲ್ಲ 4 ಆಪ್ಷನ್ಗಳಲ್ಲಿ ಅಂದ್ರೆ 5ನೇ ಆಯ್ಕೆಯನ್ನು ಟಿಕ್ ಮಾಡಿಕೊಂಡು ನೀವು ನಿಮ್ಮ OMR ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ಲೀಸ್ ನೆನಪಿರಲಿ ನಿಮಗೆ. ಇನ್ ಕೇಸ್ ನೀವೇನಾದ್ರೂ 4 ಸರಿ ಉತ್ತರಗಳಲ್ಲಿ 4 ಆಪ್ಷನ್ಗಳಲ್ಲಿ ಒಂದು ಶೇಡ್ ಮಾಡಲಿಲ್ಲ, 5ನೇದನ್ನು ನೀವು ಶೇಡ್ ಮಾಡಲಿಲ್ಲ ಅಂದ್ರೆ ಹಾಗೆ ನಿಮ್ದಲ್ಲಿ ಒಂದು ನೆಗೆಟಿವ್ ಅಂತ ಮಾರ್ಕ್ ಆಗುತ್ತೆ. ಹಾಗಾಗಿ ನೀವೇನಾದ್ರೂ 5ನೇ ಆಪ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ನ್ಯೂಟ್ರಲ್ ಇರುತ್ತೆ. ಅದರ ಅರ್ಥ ನೆಗೆಟಿವ್ನೂ ಆಗೋದಿಲ್ಲ, ಪಾಸಿಟಿವ್ನೂ ಆಗೋದಿಲ್ಲ, ನಿಮ್ದು ರಿಸಲ್ಟ್ ಸ್ಟೇಬಲ್ ಇರುತ್ತೆ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ನೀವು ಇದನ್ನ ಮತ್ತೊಂದ್ಸಲ ನೋಡಿಕೊಂಡು ನೀವು ಪರೀಕ್ಷೆ ಸಂದರ್ಭದಲ್ಲಿ ಜಾಗರೂಕತೆಯಿಂದ 5ನೇ ಆಪ್ಷನ್ ಅನ್ನ ಭರ್ತಿ ಮಾಡಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.